ಹಿಂದೆ ಬಾಬು ಈ ಕಡೆ ಸ್ವಲ್ಪ ಜನ ಬನ್ನಿ ಸರ್. ಸರ್ ಇಲ್ಲಿ ನೋಡಿ ಸರ್, ನೋಡಿ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಒಳ್ಳೆ ಮೆಸೇಜ್ ಹೋಗ್ಬೇಕಲ್ಲ. आपसे बंदा है ಒಳ್ಳೆ ಮೆಸೇಜ್ ಅಲ್ಲೇ ಬರ್ತೇನೆ ಜೋರ ಪ್ಲಾನ್. ಮಾಜಿ ಶಾಸಕರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ಸಂಪಂಗಿಯವರು, ಕೋಲಾರದ ನಮ್ಮ ನಾಯಕರು, ಮಾಜಿ ಸಂಸದರಾಗಿರುವಂತಹ ಮುನ್ಸ್ವಾಮಿಯವರು ಅವರ ನೇತೃತ್ವದಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದಂತಹ ಒಳ್ಳಾಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ರೇಣುಸ್ವಾಮಿ ಅವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಂಕನೂರ್ ಸಾಹೇಬರು ಕೂಡ ನಮ್ಮೊಟ್ಟಿಗಿದ್ದಾರೆ. KGF ಇಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಪತ್ರಿಕಾ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ. ತುಂಬಾ ಸಂತೋಷ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಮೆಚ್ಚಿ ಅನೇಕರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬರಬೇಕು, ನಮ್ಮದೇ ಸರ್ಕಾರ ಬರಬೇಕು ಅನ್ನೋ ಒಂದು ಅಪೇಕ್ಷೆನ ವ್ಯಕ್ತಪಡಿಸಿಕೊಂಡು ಸಾಕಷ್ಟು ಜನ ಬಿಜೆಪಿಗೆ ಸೇರಬೇಕು ಅಂತೇಳಿ ಬಹಳ ಕಾತುರದಿಂದಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ KGFನ ಒಳ್ಳಾಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರಾಗಿ, ಅವರ ಶ್ರೀಮತಿಯವರು ಕೂಡ ನಗರಸಭಾ ಸದಸ್ಯರಾಗಿ, ಜನಾನುರಾಗಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನ ಗಳಿಸ್ಕೊಂಡಿರ್ತಕ್ಕಂಥವ್ರು. ಅಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚುತ್ತು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ತರುವಂತ ವಿಚಾರ. ನಾನು ಈಗಾಗಲೇ ನಮ್ಮ ಮಾಜಿ ಸಂಸದರಿಗೆ ಮತ್ತು ಹಾಗೆ ಸಂಪಂಗಿಯರಿಗೂ ಕೂಡ ತಿಳಿಸಿದ್ದೇನೆ. ಸ್ಥಳೀಯವಾಗಲಿ ಎಲ್ಲರ ಜೊತೆ ಮಾತನಾಡಿ, ಅಲ್ಲೇ ಒಳ್ಳೆ ಜಿಲ್ಲಾಧ್ಯಕ್ಷರು ಕೂಡ ಮಾತನಾಡಿ, ಪಕ್ಷದ ಮುಖಂಡರ ಜೊತೆ ಪ್ರಮುಖರ ಜೊತೆ ಚರ್ಚೆ ಮಾಡಿ ಜಿಲ್ಲೆನಲ್ಲೇ ಒಳ್ಳೆ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅನ್ನೋ ಮಾತನ್ನು ಕೂಡ ಸಂಪಂಗಿಯವರು ಕೂಡ ಹೇಳಿದ್ದಾರೆ. ನಾವು ಕೂಡ ಬರ್ತೇವೆ, ಬಂದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮನ ಎಲ್ಲ ಮಾಡೋಣ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ. ವಿಶೇಷವಾಗಿ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆನ ಬಲಪಡಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ನಿರ್ಧಾರವನ್ನ ಸಂಪಂಗಿಯವರು, ಮುನ್ಸ್ವಾಮಿಯವರು ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರೋ ದಿನದಲ್ಲಿ ನಾನು ಕೂಡ ಹೆಚ್ಚೆಚ್ಚು ಪ್ರವಾಸ ಮಾಡಿ ಆ ಭಾಗದಲ್ಲಿ ಸಂಘಟನೆ ಬಲಪಡಿಸುವಂತ ಕೆಲಸ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಾವು ಎಲ್ಲ ಪಕ್ಷದ ಹಿರಿಯರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ, ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ನೆಚ್ಚಿನ ನಾಯಕರು, ಯುವ ನಾಯಕರು, ಮುಂದಿನ ಈ ರಾಜ್ಯದ ನೇತೃತ್ವ ಮತ್ತು ಈ ರಾಜ್ಯದ ದೊರೆ ಆಗುವಂತ ನಮ್ಮೆಲ್ಲರ ಆಶಾದಾಯಕವಾಗಿರ್ತಕ್ಕಂಥ ವಿಜಯನವರಿಗೆ ನಾವೊಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಆ ಮನವಿ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಲ್ಲಿನ ದುರಾಡಳಿತ ಮತ್ತು ಜನಪರವಾದಂಥ ಕೆಲಸಗಳ ಬಗ್ಗೆ ಗಮನ ಕೊಡದೆ ಕ್ಷೇತ್ರದ ನಿರ್ಲಕ್ಷ್ಯವನ್ನ ಮಾಡಿ ಇರೋದ್ರಿಂದ ಅವರಿಗೆ ಬೇಸತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಈ ದೇಶವನ್ನು ರಾಜ್ಯವನ್ನು ಕಟ್ಟುವಂಥ ಪಕ್ಷ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ವಿಜಯಣ್ಣವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ನಂಬಿ ಒಪ್ಪಿ ನಾನು ಪಕ್ಷಕ್ಕೆ ಬರ್ತೀನಿ ಅಂತೇಳಿ ನಮಗೂ ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಂಥ ಮುನ್ಸ್ವಾಮಿ ಅವ್ರಿಗೂ
ತಿಳಿಸಿದಾಗ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮಂಡಲಾಧ್ಯಕ್ಷರು ಒಳ್ಳಲ್ ಮುನ್ಸ್ವಾಮಿ ಅವರು ಅಂತೇಳಿ ಅವರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ನಮಗೆಲ್ಲ ತಿಳಿಸಿದ್ರು. ಹಾಗಾಗಿ ವಿಜಯಣ್ಣವರಿಗೆ ನೇರವಾಗಿ ಬಂದು ವಿಷಯವನ್ನು ತಿಳಿಸಿ ನಮ್ಮ ಕ್ಷೇತ್ರಕ್ಕೆ ಕರೆಸಿ ನಗರಸಭೆಯ ಅಧ್ಯಕ್ಷರಾಗಿ ನಗರಸಭೆ ಅಧ್ಯಕ್ಷರಾಗಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಒಳ್ಳಲ್ ಮುನ್ಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ವಿಜಯಣ್ಣವರ ನೇತೃತ್ವದಲ್ಲಿ ಸೇರ್ಕೋಬೇಕು ಅಂತೇಳಿ ನಾವೆಲ್ಲರೂ ಬಂದು ಮಾತಾಡಿ ನಮಗೊಂದು ಆಸೆ ಇದೆ. ಇಲ್ಲಿ ಬಂದಲ್ಲಿ ಇನ್ನೊಂದು ಏನು ಬರ್ತಾ ಮತ್ತು ಸೇರ್ತಾ ಮಾತಾಡ್ತಾ ಆಸೆಗಳು ಹುಡ್ತಾನೆ ಇರ್ತವೆ. ನಮ್ಮ ಕ್ಷೇತ್ರಕ್ಕೆ ರಾಜ್ಯಾಧ್ಯಕ್ಷನ ಕರ್ಕೊಂಡೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯಾಗಿ ಅವನ್ನ ಸ್ವಾಗತ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ನಮ್ದೆಲ್ಲರದ್ದು ಇದೆ. ಅದರ ಜೊತೆಗೆ ಇನ್ನು ನೂರಾರು ಜನ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ಗೆ ದುಡಿದಂಥ ಮುಖಂಡರುಗಳು ಅಲ್ಲಿನ ಕಾರ್ಯವೈಖರಿಯನ್ನು ನೋಡಿ ಅದು ನಮಗೆ ಬೇಡ, ಭಾರತೀಯ ಜನತಾ ಪಾರ್ಟಿನ ಸರಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ವಿಜಯಣ್ಣವ್ರನ್ನ ಒಪ್ಪಿ ಬರೋಕ್ಕೆ ಸಿದ್ಧವಾಗಿದ್ದಾರೆ. ಅದಕ್ಕೆ ವಿಜಯಣ್ಣವ್ರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ, ಅಣ್ಣ ನಾವು ಇಲ್ಲಿ ಬಂದಿರೋದು ನಿಮ್ಮನ್ನೆಲ್ಲ ಮಾತಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೂ ನೇರವಾಗಿ ಪರಿಚಯ ಮಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ನಾವೇ ತೀರ್ಮಾನ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಯಾಕಂದರೆ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ದುಡಿದಂಥವರು ನಿಮ್ಮನ್ನು ನೇರವಾಗಿ ಜೊತೆಲಿ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿ ಅಲ್ಲಿಗೆ ನೀವು ಬಂದು ಇನ್ನೂ ನೂರಾರು ಜನರನ್ನ ನಿಮ್ಮ ನೇತೃತ್ವದಲ್ಲಿ ಸೇರಿಕೊಂಡು ಅವ್ರಿಗೆಲ್ರಿಗೂ ಒಂದು ಆಶ್ರಯದಾತರ ಆಗಬೇಕು ತಾವು ಅಂತೇಳಿ ವಿನಂತಿ ಮಾಡಕ್ಕೆ ಬಂದಿದ್ದೀನಿ. ನಾವೆಲ್ಲರೂ ಕೂಡ ಸೇರಿ ಅದಕ್ಕೆ ದಯಮಾಡಿ ನೀವು ಒಪ್ಪಿ ನಮಗೆ ಸಮಯ ಕೊಟ್ಟರೆ ಕಾರ್ಯಕ್ರಮ ರೂಪಿಸ್ತೀವಿ ಅಂತೇಳಿ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದ. ಇದರ ಜೊತೆಗೆ ನಮ್ಮ ರಾಜ್ಯದ ಮುಖಂಡರು, ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅವತ್ತಿನ ಸಂದರ್ಭದಲ್ಲಿ ಬಂದರೆ ನಮಗೆ ಭಾಳ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಅವರು ಬರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಮತ್ತು ನಮ್ಮ ಮಾಜಿ ಸಂಸದರಾದಂತೂ ಒಂದೆರಡು ಮಾತು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಮತ್ತು ನಮ್ಮ ರೇಣುಕಣ್ಣವರು ಮಾಜಿ ಸಚಿವರು, ನಮ್ಮೆಲ್ಲರ ಆತ್ಮೀಯರು, ನಿಮಗೆಲ್ಲರೂ ಗೊತ್ತಿದೆ. ನಾನು ಅವ್ರ ಜೊತೆಲಿದ್ದರೆ ರೇಣುಕಣ್ಣನ್ನು ಕರೀರಿ ಅಂತೇಳಿ ನಿಮಗೆಲ್ಲರೂ ಆಸೆ ಇದ್ದೇ ಇರ್ತದೆ. ಅದಕ್ಕೆ ಅವರೂ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಎಲ್ಲರೂ ಬಂದು ಏನಿಲ್ಲ